ಖಂಡಿತ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ದೆ. ಏನೇನು ಮಾತಾಡಬೇಕು ಅವೆಲ್ಲ ನಮ್ಮ ರಾಜ್ಯದ ಹಿತಕ್ಕೆ, ರಾಷ್ಟ್ರದ ಹಿತಕ್ಕೆ, ಪಕ್ಷದ ಹಿತಕ್ಕೆ ಎಲ್ಲ ಕೂಡ ನಾವೆಲ್ಲ ಮಾತಾಡಿದ್ದೇವೆ. ತಮಿಳುನಾಡು ನಡೆದಂಥ ನಮ್ಮ ಮೀಟಿಂಗು, ನಾವು ಏನು ನಿರ್ಣಯ ಮಾಡಿದ್ದೇವೆ, ಏನು ವಿಚಾರ ತಿಳಿಸಿದ್ದೇವೆ, ಅದೆಲ್ಲ ಕೂಡ ಚರ್ಚೆ ಮಾಡಿದ್ದೇವೆ. ಸೊ ಆಮೇಲೆ ಅವರು ಈಗ ಸದ್ಯಕ್ಕೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಒಂದು ಗಿಗ್ ವರ್ಕರ್ಸ್ದು ಕಾನ್ಫರೆನ್ಸ್ ಮಾಡಬೇಕು ಅಂತ ಇದ್ದೀವಿ, ಲೇಬರ್ ಸಂಬಂಧಪಟ್ಟಂತೆ. ಅದಕ್ಕೆ ಒಂದು ಚರ್ಚೆ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ ಆದಷ್ಟು ಜಲ್ದಿ. ಅದಕ್ಕೊಂದು ನಮ್ಮ ಬಿಲ್ ಮಾಡಿದ್ದೇವೆ, ಅದರಿಂದ ಜನಕ್ಕೆ ಅನುಕೂಲ ಆಗಬೇಕು. ಅದಕ್ಕಿಂತ ಸಲಹೆಗಳೆಲ್ಲ ಕೊಟ್ಟಿದ್ದಾರೆ ಅವರು. ಇಡೀ ರಾಷ್ಟ್ರ ಮಟ್ಟದಲ್ಲಿ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಾವು ಒಂದು ತೀರ್ಮಾನ ಮಾಡ್ತೇವೆ. ಆಮೇಲೆ ಎಜುಕೇಷನ್ ಪಾಲಿಸಿ ಬಗ್ಗೆ, ಈ ಸ್ಕೂಲು ಎಜುಕೇಷನ್ನು, ಎಕ್ಸಾಮಿನೇಷನ್ನು ಯಾವ ರೀತಿ ಮಾಡಬೇಕು, ಫೀಸ್ ಸ್ಟ್ರಕ್ಚರ್ ಏನು ಅಂಥೇಳಿ ಮೊನ್ನೆ ನಮ್ಮ ವರ್ಕಿಂಗ್ ಕಮಿಟಿಲಿ ನಮ್ಮ ಎಲ್ಲ ರಾಜ್ಯದ 4 ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅವರು ನಮಗೆ ಸಲಹೆನ ಕೊಟ್ಟಿದ್ದು. ಸೊ ಅದಕ್ಕೆ ನಾನು ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ಮಾಡಿದ್ದೀನಿ. ನಮ್ಮ ಖಾದರ್ ಅವರ ಅಧ್ಯಕ್ಷತೆಯಲ್ಲಿ ಮೇಜರ್ ಎಜುಕೇಷನ್ನು, ಪ್ರೈಮರಿ ಎಜುಕೇಷನ್ನು, ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಇನ್ನೊಂದು 4 ಜನ ಸೇರಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ಫಾರ್ಮ್ ಮಾಡಿದ್ದೀನಿ. ಅವರು ಟೀಮ್ ಎಕ್ಸ್ಪರ್ಟ್ಸ್ ಎಲ್ಲ ತೆಗೆದುಕೊಂಡು ಯಾವ ರೀತಿ ಫೀಸ್ ದುಬಾರಿ ಆಗಬಾರ್ದು, ಸೊ ಒಳ್ಳೆ ಟ್ರಾನ್ಸ್ಪರೆಂಟಾಗಿ ಎಕ್ಸಾಮಿನೇಷನ್ ನಡಿಬೇಕು. ಈಗಾಗಲೇ ನಾನು ಪ್ರಿಯಾಂಕ್ ಎಲ್ಲ ಕರೆದು ನಮ್ಮ ಆಫೀಸರ್ಸ್ಗೆಲ್ಲ ಎಲ್ಲೆಲ್ಲಿ ಎಕ್ಸಾಮ್ ನಡೀತದೆ ಅಲ್ಲೆಲ್ಲ ಲೀಕೇಜ್ ಬಗ್ಗೆ ಎಲ್ಲ ಕಂಪ್ಲೀಟ್ ಆಲ್ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಬಟ್ ಇನ್ನೊಂದು ನ್ಯಾಷನಲ್ ಲೆವೆಲಲ್ಲೇ ಅವರು ಏನಾರು ಮಾಡಲಿ, ನಾವು ನಮ್ಮ ರಾಜ್ಯಗಳಲ್ಲಿ ನಮ್ಮ ಸುಬ್ಬತ್ತಿಗೆ ಯಾವ ರೀತಿ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಸೊ ಅದು ಕೂಡ ಅವ್ರಿಗೆ ನಮ್ಮ ವರ್ಕಿಂಗ್ ಕಮಿಟಿಲಿ ನಮಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಇಬ್ಬರು ಸೇರಿ ಡೈರೆಕ್ಷನ್ ಕೊಟ್ಟಿದ್ರು. ಅದು ಕೂಡ ನಾನು ಅಟೆಂಡ್ ಮಾಡಿದ್ದೀನಿ. ಖಂಡಿತ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ದೆ. ಏನೇನು ಮಾತಾಡಬೇಕು ಅವೆಲ್ಲ ನಮ್ಮ ರಾಜ್ಯದ ಹಿತಕ್ಕೆ, ರಾಷ್ಟ್ರದ ಹಿತಕ್ಕೆ, ಪಕ್ಷದ ಹಿತಕ್ಕೆ ಎಲ್ಲ ಕೂಡ ನಾವೆಲ್ಲ ಮಾತಾಡಿದ್ದೇವೆ. ತಮಿಳುನಾಡು ನಡೆದಂಥ ನಮ್ಮ ಮೀಟಿಂಗು, ನಾವು ಏನು ನಿರ್ಣಯ ಮಾಡಿದ್ದೇವೆ, ಏನು ವಿಚಾರ ತಿಳಿಸಿದ್ದೇವೆ, ಅದೆಲ್ಲ ಕೂಡ ಚರ್ಚೆ ಮಾಡಿದ್ದೇವೆ. ಸೊ ಆಮೇಲೆ ಅವರು ಈಗ ಸದ್ಯಕ್ಕೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಒಂದು ಗಿಗ್ ವರ್ಕರ್ಸ್ದು ಕಾನ್ಫರೆನ್ಸ್ ಮಾಡಬೇಕು ಅಂತ ಇದ್ದೀವಿ, ಲೇಬರ್ ಸಂಬಂಧಪಟ್ಟಂತೆ. ಅದಕ್ಕೆ ಒಂದು ಚರ್ಚೆ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ ಆದಷ್ಟು ಜಲ್ದಿ. ಅದಕ್ಕೊಂದು ನಮ್ಮ ಬಿಲ್ ಮಾಡಿದ್ದೇವೆ, ಅದರಿಂದ ಜನಕ್ಕೆ ಅನುಕೂಲ ಆಗಬೇಕು. ಅದಕ್ಕಿಂತ ಸಲಹೆಗಳೆಲ್ಲ ಕೊಟ್ಟಿದ್ದಾರೆ ಅವರು. ಇಡೀ ರಾಷ್ಟ್ರ ಮಟ್ಟದಲ್ಲಿ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಾವು ಒಂದು ತೀರ್ಮಾನ ಮಾಡ್ತೇವೆ. ಆಮೇಲೆ ಎಜುಕೇಷನ್ ಪಾಲಿಸಿ ಬಗ್ಗೆ, ಈ ಸ್ಕೂಲು ಎಜುಕೇಷನ್ನು, ಎಕ್ಸಾಮಿನೇಷನ್ನು ಯಾವ ರೀತಿ ಮಾಡಬೇಕು, ಫೀಸ್ ಸ್ಟ್ರಕ್ಚರ್ ಏನು ಅಂಥೇಳಿ ಮೊನ್ನೆ ನಮ್ಮ ವರ್ಕಿಂಗ್ ಕಮಿಟಿಲಿ ನಮ್ಮ ಎಲ್ಲ ರಾಜ್ಯದ 4 ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅವರು ನಮಗೆ ಸಲಹೆನ ಕೊಟ್ಟಿದ್ದು. ಸೊ ಅದಕ್ಕೆ ನಾನು ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ಮಾಡಿದ್ದೀನಿ. ನಮ್ಮ ಖಾದರ್ ಅವರ ಅಧ್ಯಕ್ಷತೆಯಲ್ಲಿ ಮೇಜರ್ ಎಜುಕೇಷನ್ನು, ಪ್ರೈಮರಿ ಎಜುಕೇಷನ್ನು, ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಇನ್ನೊಂದು 4 ಜನ ಸೇರಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ಫಾರ್ಮ್ ಮಾಡಿದ್ದೀನಿ. ಅವರು ಟೀಮ್ ಎಕ್ಸ್ಪರ್ಟ್ಸ್ ಎಲ್ಲ ತೆಗೆದುಕೊಂಡು ಯಾವ ರೀತಿ ಫೀಸ್ ದುಬಾರಿ ಆಗಬಾರ್ದು, ಸೊ ಒಳ್ಳೆ ಟ್ರಾನ್ಸ್ಪರೆಂಟಾಗಿ ಎಕ್ಸಾಮಿನೇಷನ್ ನಡಿಬೇಕು. ಈಗಾಗಲೇ ನಾನು ಪ್ರಿಯಾಂಕ್ ಎಲ್ಲ ಕರೆದು ನಮ್ಮ ಆಫೀಸರ್ಸ್ಗೆಲ್ಲ ಎಲ್ಲೆಲ್ಲಿ ಎಕ್ಸಾಮ್ ನಡೀತದೆ ಅಲ್ಲೆಲ್ಲ ಲೀಕೇಜ್ ಬಗ್ಗೆ ಎಲ್ಲ ಕಂಪ್ಲೀಟ್ ಆಲ್ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಬಟ್ ಇನ್ನೊಂದು ನ್ಯಾಷನಲ್ ಲೆವೆಲಲ್ಲೇ ಅವರು ಏನಾರು ಮಾಡಲಿ, ನಾವು ನಮ್ಮ ರಾಜ್ಯಗಳಲ್ಲಿ ನಮ್ಮ ಸುಬ್ಬತ್ತಿಗೆ ಯಾವ ರೀತಿ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಸೊ ಅದು ಕೂಡ ಅವ್ರಿಗೆ ನಮ್ಮ ವರ್ಕಿಂಗ್ ಕಮಿಟಿಲಿ ನಮಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಇಬ್ಬರು ಸೇರಿ ಡೈರೆಕ್ಷನ್ ಕೊಟ್ಟಿದ್ರು. ಅದು ಕೂಡ ನಾನು ಅಟೆಂಡ್ ಮಾಡಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.